ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗಿ ಎಂಟರ್ಟೈನರ್. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಾಸು, ನನಗೆ ಈ ಮೂವಿ ತುಂಬ ಇಷ್ಟ ಆಯಿತು. ಅಂದರೆ ಸ್ವಲ್ಪ ನೆಗೆಟಿವ್ ಇದೆ, ಅದನ್ನು ನಾನು ಹೇಳ್ತಾ ಬರ್ತೀನಿ. ನೀವು ಒಂದು ಒಳ್ಳೆ ಮೂವಿನ ನೋಡಬೇಕು ಅನಿಸಿದ್ರೆ ಆರಾಮಾಗಿ ಹೋಗಿ ನೋಡಿ. ಏನು LCU ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಬೇಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಲೋಕೇಶ್ ಕನಗರಾಜ್ ಮೂವಿ ಅಂತ ಮಾತ್ರ ಹೋಗಬೇಡಿ. ದಿಸ್ ಇಸ್ ಲಿಟ್ರಲಿ ಡಿಫ್ರೆಂಟ್ ಫ್ರಮ್ ಲೋಕೇಶ್ ಕನಗರಾಜ್ ಟಾಪಿಕ್. ಅಂದರೆ ಅವರು ತುಂಬ ಅಂದರೆ ವಿಕ್ರಮ್ ಆಗಿರ್ಬೋದು, ಕೈದಿ ಆಗಿರ್ಬೋದು, ಆ ಥರ ತೆಗೆದಿಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನರ್. ಅಲ್ಲಿ ಸ್ವಲ್ಪ ಜೈಲರ್ ಬಂದು ಹೋಗ್ತಾ ಇರುತ್ತೆ. ಓಕೆನಾ? ಸೊ ನನ್ನ ಪ್ರಕಾರ ಈ ಮೂವಿ ಒಂದು ಒಳ್ಳೆ ವಾಚ್. ಆದರೆ ಈಗ ನಾನು ಇದರ ಪಾಸಿಟಿವ್ ಬರೋದಾದರೆ, ಸ್ಕ್ರೀನ್ ಪ್ಲೇ ತುಂಬಾ ಫಾಸ್ಟಾಗಿ ಹೋಗುತ್ತೆ ಗುರು. ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಫಾಸ್ಟಾಗಿ ಹೋಗ್ತಾ ಇರುತ್ತೆ ಸ್ಕ್ರೀನ್ ಪ್ಲೇ. ಎಲ್ಲೂ ಅಷ್ಟು ಬೋರ್ ಅನಿಸಲ್ಲ. ಬಟ್ ಸ್ಟೋರಿ ಅಷ್ಟೇನಿಲ್ಲ. ನೀವು ಒಳ್ಳೆ ಮಾಸ್ ಎಂಟರ್ಟೈನರ್ ಬೇಕಂದರೆ ಪಕ್ಕ ಮಸ್ಟ್ ವಾಚ್ ಮೂವಿ. ಈಗ ಒಬ್ಬರ ಬಗ್ಗೆ ಅಂತೂ ಮಾತಾಡಲೇಬೇಕು, ಸ್ಕ್ರೀನ್ ಮೇಲೆ ಬರ್ತಾ ಇದ್ದಾರಲ್ಲ ಅವರು. ಉಪ್ಪಿ ಅವರ ಕ್ಯಾಮಿಯೋ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಒಳ್ಳೆ ಕ್ಯಾಮಿಯೋ ಕೊಟ್ಟಿದ್ದಾರೆ ಉಪ್ಪಿ ಅವರಿಗೆ. ಅದನ್ನು ನೀವು ಥಿಯೇಟ್ರಲ್ಲೇ ನೋಡಬೇಕು. ಒಳ್ಳೆ ಎಲಿವೇಶನ್ ಇದೆ. ಆ ಎಲಿವೇಶನಿಂದ ಸ್ಟಾರ್ಟ್ ಆಗಿ ಮೂವಿ ಫುಲ್ಲು ಅಲ್ಲಿಂದ ತುಂಬ ಚೆನ್ನಾಗಿ ಹೋಗುತ್ತೆ. ಮತ್ತು ಇಂಟರ್ವಲ್ ಬ್ಯಾಂಕ್ ಕೂಡ ತುಂಬ ಚೆನ್ನಾಗಿದೆ. ಮಧ್ಯದಲ್ಲಿ ಅಲ್ಲಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಕೂಡ ತುಂಬ ಚೆನ್ನಾಗಿದೆ. ಓನ್ಲಿ ನೆಗೆಟಿವ್ ಇಸ್ ಕ್ಲೈಮ್ಯಾಕ್ಸ್ ಆಫ್ಟರ್ ಉಪ್ಪಿ ಸರ್ ಕ್ಯಾಮಿಯೋ ಒಂದು 20 ಮಿನಿಟ್ಸ್ ಸ್ವಲ್ಪ ಫ್ಲ್ಯಾಟಾಗಿ ಹೋಗುತ್ತೆ. ಅದನ್ನು ಕಟ್ ಮಾಡಿದ್ರೇ ತುಂಬ ಚೆನ್ನಾಗಿರೋದು. ಅಮೀರ್ ಖಾನ್ ಅವರ ಕ್ಯಾಮಿಯೋ ಬೇಕಾಗಿರಲಿಲ್ಲ ಅಂತ ಅನಿಸುತ್ತೆ ಈ ಮೂವಿಗೆ. ಬಟ್ ಸ್ಟಿಲ್ ಅಮೀರ್ ಖಾನ್ ಅವರ ಕ್ಯಾಮಿಯೋ ಇಟ್ಟು ಸ್ವಲ್ಪ ಅಲ್ಲಿ ಫೇಲ್ ಆಗಿದ್ದಾರೆ ಅಂತ ಹೇಳ್ಬೋದು ಲೋಕೇಶ್ ಕನಗರಾಜ್ ಅವರು. ಓವರಾಲ್ ಆಗಿ ಹೇಳಬೇಕು ಅಂದರೆ ಇದು ಒಂದು ಅಬೋವ್ ಆ್ಯಾವ್ರೇಜ್ ಮೂವಿ. ನನ್ನ ರೇಟಿಂಗ್ ಈ ಮೂವಿಗೆ 3.5 ಕೊಡ್ತೀನಿ ಔಟ್ ಆಫ್ 5. ಆ್ಯಂಡ್ ರಜನಿಕಾಂತ್ ಅವರ ಆ್ಯಕ್ಟಿಂಗ್ ಕ್ರೇಜಿ ಆಗಿದೆ. ಅವ್ರು ಕೊಟ್ಟಿರೋ ಪಾತ್ರನ ಸೂಪರಾಗಿ ಮಾಡಿದ್ದಾರೆ. ರಚಿತಾ ರಾಮ್ ಅವರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಓವರಾಲ್ ಲೋಕೇಶ್ ಕನಗರಾಜ್ ಒಂದು ಒಳ್ಳೆ ಅಬೋವ್ ಆ್ಯಾವ್ರೇಜ್ ಮೂವಿ ಕೊಟ್ಟಿದ್ದಾರೆ. ಫ್ಯಾಮ್ಲಿಗೆ ಮಸ್ಟ್ ವಾಚ್. ಸರ್ಟಿಫಿಕೇಟ್ ಏನು ಅನಿಸಲ್ಲ. ಟೆನ್ಷನ್ ತೊಗೊಬೇಡಿ, ಆರಾಮಾಗಿ ಹೋಗಿ ನೋಡಿ. ಬಾಯ್. ದ್ವೇಷ, ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?